ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹ್ಯೂಗಂ ಗ್ರಾಮದಲ್ಲಿ ಕಳೆದ 10 ದಿನಗಳ ಹಿಂದೆ ಅರಣ್ಯ ಅಧಿಕಾರಿಗಳು ಹಾಗೂ ರೈತ ಕುಟುಂಬದ ನಡುವೆ ಸಂಘರ್ಷ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ಇಂದು ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಡಿಸಿಎಫ್ ಕಚೇರಿ ಮುಂದೆ ರೈತ ಮುಖಂಡರುಗಳು, ಪೊಲೀಸ್ ಇಲಾಖೆ ಹಾಗೂ ಡಿಸಿಎಫ್ ಕಚೇರಿ, ಅರಣ್ಯ ಇಲಾಖೆಯ ಮುಂದೆ ರೈತರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಡಿಸಿಎಫ್ ಕಚೇರಿ ಮುಂದೆ ಜಮಾವಣೆಗೊಂಡಿದ್ದಂಥ ರೈತ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಕಾರಣ ಅಲ್ಲಿನ ಅರಣ್ಯ ವ್ಯಾಪ್ತಿಯ ಸಿಬ್ಬಂದಿ ರೈತ ಮಹಿಳೆಯರ ಮೇಲೆ ಹಲ್ಲೆ ಹಾಗೂ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ಅರಣ್ಯ ಅಧಿಕಾರಿಗಳ ವಿರುದ್ಧ ಅವರು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಕೊಳ್ಳೇಗಾಲ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮೆರವಣಿಗೆ ನಡೆಸಿ ನಂತರ ಪಟ್ಟಣದ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಕಚೇರಿಗೆ ಮುತ್ತಿಗೆ ಹಾಕಿ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಡಂತೆ ಕಾಡು ಬೇಕೇ ಬೇಕು, ಬೇಕೇ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ. ಬೇಕೇ ಬೇಕು. ಅದನ್ನ ಪೇಪರ್ ಮುಖಾಂತರ ನಾನು ನೋಡಿದೆ. ನಾನು ಹಿಂಗಾಗಿದೆ, ಗಲಾಟೆ ಆಗಿದೆ, ಈ ತರ ಆಗಿದೆ ಅಂತ ಹೇಳಿ ಅದಾದ ಮಾರನೆಗೆನೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ನಾನು ರೈತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ, ಕೇಸನ್ನ ಅವತ್ತೇ ಖಂಡನೆ ಮಾಡಿ ಮೇಲಧಿಕಾರಿಗಳು, ಕೆಳಮಟ್ಟ ಅಧಿಕಾರಿಗಳು ಏನ್ ಮಾಡ್ತಾರೆ ಈ ತರದೆಲ್ಲ ದೌರ್ಜನ್ಯನ, ಅದನ್ನ ನೀವು ಖಂಡಿಸ್ಬೇಕು ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಅವತ್ತೇ ಡಿಎಫ್ ಕೂಡ ಫೋನ್ ಮಾಡಿ ನಾನು ಹೇಳಿದೆ. ಜೊತೆಗೆ ಮಾದೇಶ್ವರ ಬೆಟ್ಟದಲ್ಲೂ ಕೂಡ ಜನಗಳಿಗೆ ಅಲ್ಲಿ ನಾಗಮಲೆಗೆ ಹೋಗಕ್ ಬಿಟ್ಟಿರ್ಲಿಲ್ಲ, ತಡೆದಿದ್ರು. ಜೊತೆಗೆ ಅಲ್ಲಿ ಜೀಪ್ಗಳು ಏನು ಹೋಯ್ತು ಅದ್ರ ಓಡಾಡಕ್ಕೂ ಬಿಟ್ಟಿರ್ಲಿಲ್ಲ. ಅಲ್ಲೇ ಜನಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗಿತ್ತು. ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ಇಂಡಿಯನ್ ಅಂತ ಇರ್ಬೋದು, ತುಳಸಿಕೆರೆ ಇರ್ಬೋದು, 5 ಹಳ್ಳಿ ಜನಕ್ಕೆ ಆಡು ಕುರಿ ಮೇಯಿಸ್ಬಿಟ್ಟು ಬೇರೆ ಏನು ಕಸ್ಬಿರ್ಲಿಲ್ಲ. ಯಾವಾಗ ಪಾರ್ಕ್ ನುಗ್ಗದ್ ಬೇಡ ಅಂತಂದ್ರು ಅವ್ರು ಆಡು ಕುರಿ ಎಲ್ಲ ಮಾರ್ಕೊಟ್ರು. ಮಾರ್ಬಿಟ್ಟು ಈಗ ಅಂಗಡಿಗಳು ಹಾಕೊಂಡಿದ್ದಾರೆ, ಹೋಟ್ಲ್ಗಳು ಹಾಕೊಂಡಿದ್ದಾರೆ. ಅಲ್ಲಿ ಜನ ಹೋಗ್ಲಿಲ್ಲ ಭಕ್ತಾದಿಗಳು ಅವ್ರಿಗೂ ಕೂಡ ವ್ಯಾಪಾರ ಆಗಲ್ಲ, ತೊಂದರೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಕೂಡ ಮಾಡ್ಬೇಕು, ಇದನ್ನು ಕೂಡ ನೋಡಿ ಈ ಕ್ರಮ ತಗೊಳ್ಳಿರ್ತಕ್ಕಂಥದ್ದು ಹೇಳಿದೆ. ಕ್ರಮ ತಗೊಂಡಿರ್ಬೋದೇನಂತ ಸುಮ್ಮನೆ ಇದೆ. ಆಮೇಲೆ ಮನೆ ತನ ಗೊತ್ತಾಯ್ತು ಕ್ರಮ ತಗೊಂಡಿಲ್ಲ. ಅದಕ್ಕೋಸ್ಕರ ಇವತ್ತು ಚಳವಳಿ ಹಮ್ಮಿಕೊಂಡಿದ್ದಾರೆ ನಮ್ಮ ರೈತರು ತಗೊಂಡು ಗೊತ್ತಾಯ್ತು. ಆಯ್ತಪ್ಪ, ಇದ್ರ ಬಗ್ಗೆ ನಾನು ಬರ್ತೀನಿ, ನಿಮ್ಗೆ ಸಪೋರ್ಟ್ ಕೊಡ್ತೀನಿ, ಅದೇನಾಗಿದೆ ಅದನ್ನ ಕೇಳೋಣ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಆಗದ ರೀತಿ ಮಾಡೋಣ ಅಂತ ಹೇಳಿ ನಾಗೇಂದ್ರ ಅವರಿಗೆ ಮತ್ತೆ ಶೈಲೇಂದ್ರರಿಗೆ, ಗೌಡಗೌಡರಿಗೆ ಎಲ್ಲರಿಗೂ ನಾನು ಹೇಳ್ಬಿಟ್ಟು ನಾನಿಲ್ಲಿ ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ ಬರ್ತಿದ್ರು. ನಾನು 10 ಬಂದೆ. ನಾವು ಎಲ್ಲ ಇಲ್ಲೇ ಕುತ್ಕೊಂಡು ಮಾತಾಡಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿದ್ವಿ. ಡಿಎಫ್ ಅವರು ನಮ್ಮ ಜೊತೆಲೇ ಇದ್ರು. ಆದ್ರೆ ಒಂದು ತೊಂದರೆ ಏನಾಯ್ತು ಅಂದ್ರೆ, ಯಾವುದೇ ಕಾರಣಕ್ಕೂ ಡಿಎಫ್ ಅವರಲ್ಲಿ ನಾವುಗಳಲ್ಲಿ ಅಲ್ಲಿ ಬಂದ್ ಮಾಡಿ ಗೇಟ್ ಹಾಕ್ಬಿಟ್ಟಿತ್ತು ನಾವು ಯಾರು ಕೂಡ ಹೇಳಿಲ್ಲ. ಆದ್ರೂ ಪೊಲೀಸರು ಅದ್ ಯಾಕೆ ಗೇಟ್ ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾರು ನಾವೆಲ್ಲ ಕೂತಿದ್ರು ಅಷ್ಟೊತ್ತಿನ ಬೆಳಿಗ್ಗೆಯಿಂದ ನಾವ್ಯಾರು ಅಲ್ಲೇ ತಡೀರಿ, ಅಲ್ಲೇ ಬರ್ತೀವಿ, ಇಲ್ಲಿ ಅಲ್ಲೇ ಇರ್ಲಿ ಅಂತಕ್ಕಂಥ ಮಾತು ಹೇಳಿಲ್ಲ. ಆದ್ರೂ ಕೂಡ ತಡೆದಂಥದ್ದು ತಪ್ಪಿದೆ ಅದು. ಮತ್ತೆ ಅದಕ್ಕೆ ಮುಂದುವರೆದು ನಮ್ಮ ತಾಯಿಗಳು ಏನೋ ತೊಂದರೆ ಆಯ್ತು ನನಗೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರೆ ಅದ್ರ ಮುಂದ್ರ ಬಗ್ಗೆ ಅದು ಚರ್ಚೆ ಮಾಡೋಣ. ಈಗ ನಾವು ಇಲ್ಲೇ ನಿಂತ್ಕೊಂಡು ಏನು ಮುಖ್ಯ ಗ್ರಾಮದಲ್ಲಿ ಆಗಿದೆ ಅದು ಒಂದೇ ಅಲ್ಲ, ಬೇರೆ ಬೇರೆ ಕೂಡ ಇಲ್ಲೇ ನಿಂತ್ಕೊಂಡು ನಾವು ಅಧಿಕಾರಿಗಳ ಜೊತೆ ಮಾತಾಡಕ್ಕಾಗಲ್ಲ. ನಾವು ಒಳಗಡೆ ಕೂತ್ಕೊಂಡು ಮಾತಾಡ್ತೀವಿ. ನಿಮ್ಮಲ್ಲಿ ಯಾರಾದ್ರೂ ನನ್ನ ಭಾಗದಲ್ಲಿ ಒಬ್ಬೊಬ್ಬರು ಲೀಡರ್ಗಳು ಅಂದ್ರೆ ನಾವೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಏನ್ ಪರಿಹಾರ ಕಂಡುಹಿಡಿಬೇಕು, ಏನ್ ಮಾಡ್ಬೇಕು, ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅವ್ರ ಮನೆ ಹತ್ರ ಹೋಗಿ ಅವರ ಪತ್ನಿಯರಾದಂತ ಸುಶೀಲಮ್ಮ ಮತ್ತು ಅವರ ಅತ್ತಿಗೆ ಕೌಶಲ್ಯ, ಅವರ ದೊಡ್ಡ ಅವರಿರುವಂತ ಅವರ ರಮೇಶ್ ಅತ್ತಿಗೆ ಅಂತ ಕೌಶಲ್ಯ ಅವ್ರು ಬಂದಾಗ ಇವರಿಬ್ರು ಅವ್ರನ್ನ ಬಿಡ್ಸಕ್ ಹೋಗಿದ್ದಾರೆ. ಗಂಡನ್ನ ಹೊಡಿತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಇಬ್ರು ಹೊಡಿತಾ ಇರ್ತಾರೆ. ಬಿಡ್ಸಕ್ ಹೋದಂತ ಸಂದರ್ಭದಲ್ಲಿ ಅವ್ರಿಗೂ ಸಹ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಬ್ಲೌಸ್ನೆಲ್ಲ ಹರಿದಾಕಿ ಮಾಡಿರ್ತಕ್ಕಂಥ ಮತ್ತೆ ಅವರು ಅವರ ಏನೋ ಆರೋಪ ಗಿರಿಧರ್ ಅವ್ರಿಗೆ ಫೋನ್ ಮಾಡುವಂತ ಸಂದರ್ಭ ಅವ್ರಿಗೂ 4-5 ಜನ ಬಂದಾಗ
ಅಕ್ಕಪಕ್ಕ ತೋರಿನ ಮನೆಯವರೆಲ್ಲ ಸೇರ್ಕೊಂಡು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವ್ರು ವಿಡಿಯೋ ಮಾಡಿದ್ದಾರೆ. ಯಾಕೆ ರೈತರುಗಳು ಹೊರದಾಗ ಮತ್ತೆ ಮಹಿಳೆಯನ್ನ ದೌರ್ಜನ್ಯ ಆದಾಗ ಯಾಕೆ ವಿಡಿಯೋ ಮಾಡಲಿಲ್ಲ? ಇವರ ಜೀಪ್ಗೆ ಅಡ್ಡ ತೂಕಂದ್ರೆ ನಿಜ, ಯಾಕೆ ನಮ್ಗೆ ಅನ್ಯಾಯ ಆಗಿದೆ, ನೀವು ಏಕೆ ಬಂದು ನಮ್ಮ ಏನು ಕೇಳಿದೆವು ವರದಿಗಳ ನಮ್ಮ ನ್ಯಾಯ ಸಿಗ್ಬೇಕು ಅಂತ ಮೇಲಾಧಿಕಾರಿಗಳು ಪ್ರಶ್ನೆ ಆದರೆ ವಿಡಿಯೋ ಮಾಡಿಲ್ಲ. ಇವರು 22ನೇ ತಾರೀಕು ಕಂಪ್ಲೇಂಟ್ ಕೊಡಕ್ಕಂತ ಸಂದರ್ಭದಲ್ಲಿ ಬೇಡಪ್ಪ ಇದು ಮುಂದೆ ಬೇಡ, ಅವರು ಕಂಪ್ಲೇಂಟ್ ಕೊಡೋದು ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದಾಗ ಚಳುವಳಿ ಮಾಡೋಣ, ಅಲ್ಲಿ ಬಂದು ಸಮಯ ಕೇಳಿ ಸಮಯ ಕೇಳಿದ ನಂತರ ಒಂದು ಚಳುವಳಿಯನ್ನು ನಾವು ಕ್ಲೋಸ್ ಮಾಡೋಣ ಅಂತ ಹೇಳಿದಾಗ 23ನೇ ತಾರೀಕು ನಾವು ಚಳುವಳಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಏನು ಇವರು ACF ಅವರು ಬಂದು ನಮ್ಮ ಹತ್ರ ಚಳುವಳಿನಲ್ಲಿ ನಾವು ಹೇಳ್ದು ನೋಡ್ರಿ ಈ ತರ ಆಗಿದೆ, ಅವರು ಅದನ್ನೇ ಹೇಳಿದ್ರು, ನಮ್ಮ ಅಧಿಕಾರಿಗಳ ಮೇಲೆ ಅವರು ಓದಿದ್ದಾರೆ ಅನ್ನೋ ವಿಚಾರ ಹೇಳಿದ್ರು ಹೊರತು ರೈತರ ಮೇಲೆ ಓದಿಲ್ಲ, ರೈತರ ಮಹಿಳೆ ಮೇಲೆ ಆಗಿರೋದು ಹೇಳಿಲ್ಲ. ನಮ್ತ ವಿಡಿಯೋ ಇದೆ ಅನ್ನೋ ತರ ಹೇಳಿದ್ರು. ಆ ನಂತರ ನಾವಿಲ್ಲ ಅವ್ರ ಸಮಯ ಕೇಳ್ರಿ, ಆ ನಂತರ ಮುಂದೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರಿಲ್ಲ, ಅವ್ರನ್ನ ಕೇಳಕ್ ಆಗ್ತೀವಿ, ಏನ್ ಹೇಳಿದ್ರು ನಮ್ಗೆ ಆಹ್ವಾನ ಇದ್ರು ಕೊಡಿ, ನಾವು ಅದನ್ನ ಮೇಲಾಧಿಕಾರಿಗಳ ತಲುಪಿಸ್ತೀವಿ ಅಂತ ಹೇಳಿಲ್ಲ. ನಾವ್ ಯಾವುದೇ ಕಾರಣ ಯಾವ್ದು ಆಹ್ವಾನ ಕೊಡಲ್ಲ, ನೀವು ಸಮಯ ಕೇಳಿಸ್ಬೇಕಂತ ಹೇಳಿದಾಗ ಆಗ್ಲಿಲ್ಲ. ಮತ್ತೆ ನಾವು ರಿಜಿಸ್ಟರ್ ಮಾಡಿಸ್ತೇವೆ ಅವ್ರ ಮೇಲೆ, ಯಾರ ಮೇಲೆ ಸಂಬಂಧಪಟ್ಟಂತ ಕಾಸಿಲಿಂಗ ಮತ್ತು ಸರ್ವಣ ಮೇಲೆ ಆ ಮಹಿಳೆಯ ಮೇಲೆ ಏನ್ ಅಲ್ಲೇ ಆಗಿದೆ ಅದನ್ನ ಕಂಪ್ಲೇಂಟ್ ಮಾಡಿಸ್ತಾ, ಅದಾದ ನಂತರ ಅವರು ಕೌಂಟರ್ ಕಂಪ್ಲೇಂಟ್ ಸಹ ಕೊಡಿಸ್ತರು, ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತರು ಮತ್ತು ನಮ್ಮ ಜಾತಿ ನಿಂದನೆ ಮಾಡಿದ್ರು ಅಂತ. ನೋಡ್ರಿ ಅಧಿಕಾರಿಗಳು ಏನಾದ್ರು ಜಾತಿ ನಾ ಇಂಥ ಜಾತಿ ಅಂತ ಬೋರ್ಡ್ ಹಾಕಿ ತಿರ್ಗಾಡ್ತಾನ, ಎಂತ ಸುಳ್ಳು ಕೇಸ್ಗಳಾಗ್ತಾರೆ ಇವರು. ನಿಜವಾಗ್ಲೂ ಜಾತಿ ನಿಂದೆ ಆಗಿರೋರಿಗೆ ಇವರು ಅವಮಾನ ಮಾಡ್ತಾರೆ, ಜಾತಿ ನಿಂದೆ ಆಗಿರೋರು ಅನುಮಾನ ಪಡೋ ರೀತಿ ಇವ್ರು ಮಾಡ್ತಾರೆ. ಯಾರಾದ್ರೂ ಅಧಿಕಾರಿಗಳನ್ನ ಜಾತಿ ನಿಂದೆ ಮಾಡಕ್ಕಾಗುತ್ತಾ? ಇಂಥ ಒಂದು ಕೆಲಸಗಳನ್ನ ಇವರು ಅಧಿಕಾರಿಗಳು ಮಾಡ್ತಾರ ಅಂತಂದ್ರೆ ಜನಸಾಮಾನ್ಯರ ಗತಿ ಏನಾಗಬೇಕು? ಹಂಗಾಗಿ ಈಗ ಅವ್ರ ಮೇಲೂ ಸಹ FIR ಆಗಿದೆ. ಅವರು ಸಹ ಅಧಿಕಾರಿಗಳು ಬರ್ತಾರಂತ ರಾತ್ರಿ 9 ಗಂಟೆ ಕಾದ್ರು, ಯಾರು ಸಹ ಅಧಿಕಾರಿಗಳು ಬರ್ದೇ ಇದ್ದಾಗ ರಾಜ್ಯಾಧ್ಯಕ್ಷರು ಅಲ್ಲೇ ಘೋಷಣೆ ಮಾಡಿದ್ರು, ಇನ್ನೇನು 2-3 ದಿನ ನಾವು ಕಾಲಾವಕಾಶ ಕೊಡ್ತೀವಿ, ಸಂಬಂಧಪಟ್ಟಂತ DF ಅವರು ಬಂದು ಈ ಸಮಸ್ಯೆನ ಬಗೆಹರಿಸಬೇಕು. ಈ ಸಮಸ್ಯೆಯನ್ನ ಬಗೆಹರಿಸ್ತಿಲ್ಲ ಅಂದ್ರೆ ಕೊಳ್ಳೇಗಾಲದಲ್ಲಿ ಇರ್ತಕ್ಕಂಥ DF ಕಚೇರಿ ಮುಂಭಾಗ ಮುತ್ತಿಗೆ ಕಾರ್ಯಕ್ರಮ ಹಾಕಬೇಕಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ನಾವು ಮುತ್ತಿಗೆ ಕಾರ್ಯಕ್ರಮನ ಇಲ್ಲಿ ಹಾಕೊಂಡಿದೀವಿ. ರಾಜ್ಯ ಸಮಿತಿಯವರು ಬಂದಿದ್ದೀರಾ, ನೀವೇನ್ ತೀರ್ಮಾನ ತಗೋತೀರ ಆ ತೀರ್ಮಾನದಂತ ಚಳುವಳಿ ಮುಂದೆ ನಡೀತದೆ ಅಂತ ಹೇಳ್ತಾ ನಾನು ಮಾತನಾಡ ಪ್ರತಿಭಟನೆ ಇಲ್ಲಿವರೆಗೆ ಇಲ್ಲಿ DF ಕಚೇರಿ ಹತ್ರ ಬಂತು. ಬರ್ತಿದ್ದಾಗೆ ಅವರು ಗೇಟ್ ಕ್ಲೋಸ್ ಮಾಡಿ ಅಂತ ಹೇಳಿ ಒಂದೇ ಸರಿ ಎಲ್ಲರೂ ಕೂಡ ಮೇಲ್ ಬಿಡಬೇಕು ನೋಡಿದ್ರು. ಆ ಮೇಲ್ ಬಿಟ್ಟಂತ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಮೇಲ್ಗಡೆ ಬಂದ್ರು ನಮ್ಗೆ ಈಗಲೂ ಗೊತ್ತಿಲ್ಲ. ನನಗೆ ಬಂದಂತ ಸಂದರ್ಭದಲ್ಲಿ ನಾವು ಯಾರು ತಳ್ಳಕ್ ಹೋಗಿಲ್ಲ. ಹೇಳ್ಬೇಕು ಅಂತಂದ್ರೆ ತಾವುಗಳೇ ನಮ್ ಮೇಲ್ಗಡೆ ಬಿದ್ರಿ, ನಾವು ಗೇಟ್ ತಗ್ಸ್ತೀವಿ, ಶಾಂತಿಯುತವಾಗಿರಿ, ನಾವು ಗೇಟ್ ತಗ್ಸ್ತೀವಿ, ಒಳಗಡೆ ಬಿಡುತ್ತೀವಿ ಅಂತ ನಾನು ಕೂಡ ಮೌಖಿಕವಾಗಿ ಹೇಳಿದ್ದೀನಿ ಎಲ್ಲರಿಗೂ. ಒಂದು ವೇಳೆ ಏನಾದ್ರು ತಮ್ಗೇನಾದ್ರು ನಾನು ಅಂತ ಸಂದರ್ಭದಲ್ಲಿ ನಾವು ಆಗ್ಲಿ ನಮ್ಮ ಇಲಾಖೆಯವರಾಗ್ಲಿ ತಮ್ಗೇನಾದ್ರು ಇದಾಗೇನಾದ್ರು ಮಾಡಿದ್ರೆ ಅದು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿಲ್ಲ. ಯಾಕಂದ್ರೆ ನಾನು ನಮ್ಮ ನಿನ್ನೆಯಿಂದನೂ ತಾವು ಪ್ರತಿಭಟನೆ ಮಾಡ್ತೀವಿ ಅಂತಂದಾಗ ಎಲ್ಲ ಮುಖಂಡರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಿದ್ದೀವಿ. ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ನಿಮ್ಮ ಮಾಡುವಂತ ಶಾಂತಿಯುತ ಪ್ರತಿಭಟನೆಗೆ ನಾವು ಭದ್ರತೆನ ಕೊಡ್ತೀವಿ ಅಂತ ಹೇಳಿನೇ ನಾವು ನಿನ್ನೆಯಿಂದ ತಮ್ಮೆಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ. ನಾವು ಯಾವುದೇ ರೀತಿ ದುರುದ್ದೇಶಪೂರ್ವಕವಾಗಿ ತಮಗೆ ತೊಂದರೆ ಕೊಡೋದಕ್ಕಾಗ್ಲಿ ತಮಗೆ ಅಗೌರವ ತರುವಂತ ಇದಾಗಲಿ ನಾವು ಮಾಡೋದಕ್ಕೆ ಹೋಗಿಲ್ಲ. ಮಾಡ್ಕೊಂಡ್ರು ಪ್ರತಿಭಟನೆಗೆ ನಾವು ಯಾವುದೇ ತರದಂತ ತೊಂದರೆ ಕೊಡಲ್ಲ ಅಂತ ಅವ್ರಿದ್ದಾದ್ರು ಹೇಳಿದ್ದಾರೆ. ಅವ್ರ ಇಲಾಖೆಯವರು ಇದ್ರು, ಅವ್ರ ಇಲಾಖೆಯವರು ಇದ್ದಾದ್ರು ಸಹ ಈ ವಿಷಯನ ಹೇಳಿದ್ರು. ಪ್ರತಿಭಟನೆ ಮಾತ್ರ ಹೊರಗಡೆ ಮಾಡ್ಕೊಂಡ್ರಿ, ಅಡುಗೆ ಒಳಗಡೆ ಬೇಡ್ರಿ ಹೊರಗಡೆ ಮಾಡಿ, ಅದ್ರಂತ ನಾವು ಹೊರಗಡೆ ಅಡುಗೆ